ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಸುವಿಚಾರವನ್ನು ಹೇಳುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬರ ರೂಪದಲ್ಲಿ ಬಂದೇ ಬರುತ್ತಾರೆ. ಏನು ಇಷ್ಟಕ್ಕಂತ ಎಲ್ಲ ಸಾಮಾನು ಜೋಡಿಸಿ ಇಟ್ಕೊಂಡಿದ್ರಿ, ಚಿಕನ್ ಇಟ್ಕೊಂಡಿದ್ರಿ, ಇದ್ರಾಗ ಏನ್ ಮಾಡ್ತೀರಿ ನೀವೀಗ? ಅತ್ತೆ ಮತ್ತೆ ಆರ ಏನೋ ಗೀ ರೋಸ್ಟ್ ಮಾಡ್ತಾಳಂತೆ. ನಾನು ಅಡುಗೆ ಮಾಡ್ತೀನಿ. ಇವತ್ತು ನೀವು ವರ್ಷ ಹೆಲ್ಪ್ ಮಾಡ್ಕ. ಸರಿ ಮಾಡ್ತೀವಿ. ಅತ್ತಮ್ಮ ನೀವು ಲಾಸ್ಟ್ ಟೇಸ್ಟ್ ನೋಡ್ಬಿಡ್ರಿ. ಆಯ್ತು ಮಾಡ್ರಮ್ಮ, ಈಗ ಆಷಾಢ ಮತ್ತೆ ಟೇಸ್ಟ್ ನೋಡೋದ ಆತಲ್ಲ ಉದ್ದಕ್ಕೆ. ಹಾಗಾದ್ರೆ ಶುರು ಮಾಡೋಣ. ಆಯ್ತು ಸರಿ ಅಕ್ಕ, ಬರ್ರಿ. ಸರಿ ಮಾಡೋಣ. ಅತ್ತಮ್ಮ, ಪ್ರಭಕ್ಕ, ಹೇಳು ನಿಮ್ಗೊಂದು ಕೇಳಲಾ? ಅತ್ತದ್ಮೇಲೆ ಪುಟ್ಲಕ್ಷ್ಮಿ, ನಾನ್ ಯಾರು? ನೀನೇ ಅಲ್ಲ. ಒಗಟ್ಟಿಗೆ ಆನ್ಸರ್ ಹೇಳ್ರಿ. ಏನ್ ಹೇಳಮ್ಮ ಪ್ರಭಾ? ಹೇಳ್ತೀನಿ ಯೋಚನೆ ಮಾಡ್ತೀನಿ ಅತ್ತಮ್ಮ. ಗೀ ರೋಸ್ಟ್ ಆಗಷ್ಟು ಚಿಕನ್ ಗೀ ರೋಸ್ಟಿಗೆ ಚಿಕನ್ ಮ್ಯಾರಿನೇಟ್ ಮಾಡೋಣ. 3 ಸಲ ತೊಳೆದಿಟ್ಟಿದ್ದೀವಿ ಚಿಕನ್ನ. ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. 1 ಸ್ಪೂನಷ್ಟು ಖಾರ ಪುಡಿ, 1 ಸ್ಪೂನಷ್ಟು ಉಪ್ಪು, 5 ಸ್ಪೂನಷ್ಟು ಮೊಸರು ಹಾಕೋಣ. ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ಇದನ್ನ ನೀಟಾಗಿ ಕಲಸೋಣ. ಅರ್ಧ ಗಂಟೆ ಈ ಚಿಕನ್ನ ನೆನೆಸಿಡೋಣ. ಆವಾಗ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳುತ್ತೆ. ಉಗುರು ಬೆಚ್ಚನ ನೀರಲ್ಲಿ 2 kg ಚಿಕನ್ಗೆ 1 ಮುಷ್ಟಿಯಷ್ಟು ಒಣಮೆಣಸನ್ನ ನೆನೆಸಿಡ್ತಾ ಇದ್ದೀನಿ. ಎಂಟು ಸ್ಪೂನ್ ಧನಿಯಾ ಕಾಳು ಹಾಕಿ ಹುರ್ಕೊಳ್ಳೋಣ. ಧನಿಯಾ ಕಾಳು ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೋಬೇಕು. ಕೆಂಪಾಗಿದೆ ಈಗ. 1/4 ಸ್ಪೂನ್ ಮೆಂತೆಕಾಳು. ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಕೆಂಪಾಗೋ ಥರ ಹುರ್ಕೊಂಡು ತೆಗಿಬೇಕು. ಭಾಳ ರೋಸ್ಟ್ ಮಾಡಬಾರ್ದು. ಕೆಂಪಾಗಿದೆ. 1 ಸ್ಪೂನ್ ಜೀರಿಗೆ, 2 ಸ್ಪೂನು ಒಣಮೆಣಸಿನಕಾಳು, 5 ಪೀಸ್ ಚಕ್ಕೆ ಹುರ್ಕೊಳ್ಳೋಣ. 10 ಲವಂಗ ಹಾಕ್ತಾ ಇದ್ದೀನಿ. ಸ್ಪೂನ್ ಗಸಗಸೆ ಹಾಕೋಣ. ಈಗ ಮಸಾಲೆ ಪದಾರ್ಥಗಳನ್ನು ಹುರಿದಾಗಿದೆ. ಈಗ ಈ ಮಸಾಲೆನೆಲ್ಲ ಪುಡಿ ಮಾಡೋಣ. ಇದ್ರ ಜೊತೆಗೇನೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕೋಣ. ನೆನೆಸಿಟ್ಟಿರೋ ಒಣಮೆಣಸಿನ್ಕಾಯಿ ಹಾಕೋಣ. ಒಂದು 20 ಗೋಡಂಬಿ ಹಾಕೋಣ. ಒಂದು ಚಿಕ್ಕ ಹುಣಸೆ ಹಣ್ಣು ಹಾಕೋಣ, 2 ಪೀಸ್ ಅಷ್ಟು. ಒಂದು 3 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಬೇಳೆ ಮಾಡಿಟ್ಟಿರೋದು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ಒಂದು 1/4 ಸ್ಪೂನ್ ಅಷ್ಟು ಆದರೆ ಸಾಕು. ನಿಮ್ಗಿಷ್ಟ ಆದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ.
ಇದೀಗ ರೆಡಿ ಆಗಿದೆ ಮಸಾಲೆಗೆ. ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಎಷ್ಟು ನೈಸ್ ಆಗುತ್ತೋ ಅಷ್ಟು, ಭಾಳ ನೈಸ್ ಆದಷ್ಟು ರುಚಿ ಜಾಸ್ತಿ. ಬಾಂಡ್ಲಿ ಕಾದಿದೆ. 250 ಗ್ರಾಮ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ. ಗೀ ರೋಸ್ಟ್ ಅಂದ್ರೆ ತುಪ್ಪ ಜಾಸ್ತಿ ಇದ್ರೇನೆ ರುಚಿ ಜಾಸ್ತಿ. ಕಾದಿದೆ. ಈಗ ಈರುಳ್ಳಿ ಹಾಕ್ತಾ ಇದೀನಿ. ಒಂದ್ 4 ಈರುಳ್ಳಿ ಹೆಚ್ಚಿದ್ದೀನಿ 2 kg ಚಿಕನ್ಗೆ. ಈರುಳ್ಳಿ ಗೋಲ್ಡನ್ ರೋಸ್ಟ್ ಬರೋ ತನಕನೂ ಹುರ್ಕೋಬೇಕು ತುಪ್ಪದಲ್ಲಿ. ತುಪ್ಪ ಬೇರೆ ಈರುಳ್ಳಿ ಬೇರೆ ಅನ್ನೋಷ್ಟು ನೀಟಾಗಿ ಕಾಣಿಸ್ತಿರ್ಬೇಕು. ಈರುಳ್ಳಿ ಎಷ್ಟು ಬಾಡುತ್ತೋ ಅಷ್ಟು ಚಿಕನ್ ಗೀ ರೋಸ್ಟ್ ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಈಗ ಗೋಲ್ಡನ್ ರೋಸ್ಟ್ ಆಗಿದೆ. ಇವಾಗ 1-2 ಕಡ್ಡಿ ಕರಿಬೇವು ಹಾಕೋಣ. ಒಂದೆರಡು ಸಿಟ್ಟು ಕೈ ಆಡಿದ್ಮೇಲೆ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕೋಣ. ಒಂದು 5 ನಿಮಿಷ ಚಿಕನ್ನು ಈ ಒಗ್ಗರಣೆಲೆ ಬೇಲಿ. ನಾವು ಮೊದಲು ಹಾಕಿರೋ ತುಪ್ಪ ಸೈಡಿಗೆ ಕಾಣೋ ಅಷ್ಟು ಚಿಕನ್ ಬೇಯೋ ತನಕ ಇದರಲ್ಲೇ ಬಿಡಬೇಕು. ನೀರು ಹಾಕಬಾರ್ದು. ಹೀಗೆ ರೋಸ್ಟ್ ಮಾಡೋಣ. ಚಿಕನ್ ಈಗ ಫ್ರೈ ಆಗಿದೆ. ಈಗ ನಾವು ರುಬ್ಬಿರೋ ಮಸಾಲೆನ ಹಾಕೋಣ. ಈಗ ಕೈ ಆಡೋಣ. ಆ ವರ್ಷ ಆಯ್ತಾ ಗೀ ರೋಸ್ಟ್ ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ಕಾಯಿ. ಗೀ ರೋಸ್ಟ್ ಸವಿಬಹುದು ನೀನು. ಮ್ಯಾರಿನೇಟಿಗೆ 1 ಸ್ಪೂನ್ ಉಪ್ಪು ಹಾಕಿದ್ದೆ. ಈಗ 1 ಸ್ಪೂನ್ ಹಾಕೋಣ. 2 kg ಚಿಕನ್ ಅಲ್ವಾ, ಇಷ್ಟು ಬೇಕಾಗತ್ತೆ. ಈಗ ಇದಕ್ಕೆ ನೀರು ಹಾಕೋದು ಬೇಡ. ಇದೇ ರಸದಲ್ಲೇ ಇದು ಫ್ರೈ ಆಗಬೇಕು. ಆ ವರ್ಷ ತುಪ್ಪ ನೋಡಿ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ. ಇನ್ನೂ ಚೆನ್ನಾಗಿ ಬಿಡ್ಬೇಕು. ಅದು ಫ್ರೈ ಆಗಬೇಕು. ತುಪ್ಪ ಚೆನ್ನಾಗಿ ಬಿಟ್ಟಿದೆ. ಚಿಕನ್ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಕರಿಬೇವು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡೋಣ. ಈಗ ಗೀ ರೋಸ್ಟ್ ಆಗಿದೆ. ಈಗ ಕೈ ಆಡ್ಬಿಟ್ಟು ಆಫ್ ಮಾಡೋಣ. ಚಿಕನ್ ಗೀ ರೋಸ್ಟು ರೊಟ್ಟಿ, ನೀರು ದೋಸೆ, ಚಪಾತಿ ಮತ್ತು ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನಾವು ಕೇಳಿದ ಒಗಟಿಗೆ ಉತ್ತರ ಹಣೆಬೊಟ್ಟು ಅಥವಾ ಸಿಂಧೂರ. ಅತ್ತಮ್ಮ, ಚಿಕನ್ ಗೀ ರೋಸ್ಟ್ ಇವಾಗ ರೆಡಿ ಆಗಿದೆ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ. ಬಾರಿ ಚೆನ್ನಾಗಿದೆ. ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆನ್ನಾಗಿದೆ. ತುಪ್ಪ ಆಮೇಲೆ ಕೊತ್ತಂಬರಿ ಕಾಳು ಎಲ್ಲ ಹುರಿದು ಹಾಕಿ ಎಲ್ಲ ಮಾಡಿದಿರಲ್ಲ, ತುಂಬಾ ಚೆನ್ನಾಗಿ ಬಂದೈತಿ. ತುಂಬಾ ಚೆನ್ನಾಗಿದೆ. ಸೂಪರ್ ಇದೆ. ಈ ಚಿಕನ್ ಗೀ ರೋಸ್ಟ್ ನಿಮಗೂ ಇಷ್ಟ ಆದ್ರೆ ಇದನ್ನ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋ ಅಡುಗೆ ಪದಾರ್ಥಗಳ ಲಿಸ್ಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ. ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.